ಗ್ರಾಮ ಪಂಚಾಯಿತಿ ಮಟ್ಟದಲ್ಲಿ ಪ್ರತಿಯೊಬ್ಬರನ್ನು ಅಂದರೆ ನಿಮಗೆ ನಿಮ್ಮ ಬಗ್ಗೆ ಸರ್ಕಾರಕ್ಕೆ ಮತ್ತು ಇಲಾಖೆಗೆ ತಮ್ಮ ಮೇಲೆ ಪ್ರೀತಿ ಜಾಸ್ತಿ ಇದೆ, ಕಾಳಜಿ ಜಾಸ್ತಿ ಇದೆ. ತಮಗೆ ಹುಟ್ಟುವಂಥ ಮಕ್ಕಳು ಈ ಸಮಾಜದಲ್ಲಿ ಬಹಳ ಎತ್ತರಕ್ಕೆ ಬೆಳಿಬೇಕು, ಆರೋಗ್ಯವಂತ ಮಗು ಹುಟ್ಟಬೇಕು ಅನ್ನೋದೇ ಸರ್ಕಾರದ ಆಸೆ, ನಮ್ಮ ಆಸೆ. ತಾವು ಎಲ್ಲರೂ ಭಾಗವಹಿಸಿದ್ರೆ ತಮಗೂ ಕೂಡ ನಾನು ತಮ್ಮ ಆರೋಗ್ಯದ ದೃಷ್ಟಿಯಿಂದ ತಮಗೂ ಕೂಡ ಒಳ್ಳೆಯದನ್ನ ಬಯಸ್ತೇನೆ. ಜೊತೆಯಲ್ಲಿ ಇವತ್ತು ಇಷ್ಟೊಂದು ಸಂಖ್ಯೆಯಲ್ಲಿ ಮಹಿಳೆಯರು ಬಂದಿದ್ದಾರೆ. ನಮ್ಮ ಪೊಲೀಸ್ ಇಲಾಖೆಯವರು ತಾವೆಲ್ಲರೂ ಕೂಡ ಈ ಕಾರ್ಯಕ್ರಮ ಸರಳ ಆಗಬೇಕು ಅಂತ ತಾವು ಕೂಡ ತಮ್ಮ ಶ್ರಮದಾನವನ್ನು ಮಾಡ್ತಾ ಇದ್ದೀರಾ. ತಮಗೂ ಕೂಡ ನಾನು ಅಭಿನಂದನೆ ಸಲ್ಲಿಸ್ತೀನಿ. ಬಂಧುಗಳೇ, ನಾನು ಈ ಇಲಾಖೆಯ ಜವಾಬ್ದಾರಿಯನ್ನು ತೆಗೆದುಕೊಂಡ ಮೇಲೆ ಬಹಳಷ್ಟು ಕುಲಂಕುಷವಾಗಿ ಇಲಾಖೆಯ ಆಗು ಹೋಗುಗಳನ್ನು ಮತ್ತು ಇಲಾಖೆಯಲ್ಲಿ ಏನು ಆಗಬೇಕು ಮುಂದೆ ಅನ್ನೋದನ್ನು ಬಹಳಷ್ಟು ಕುಲಂಕುಷವಾಗಿ ವಿಚಾರವನ್ನು ಮಾಡಿದಾಗ, ನಿರಂತರವಾದಂಥ ಚರ್ಚೆಯನ್ನು ಮಾಡಿದಾಗ, ಮೀಟಿಂಗ್ಗಳನ್ನ ಮಾಡಿದಾಗ ನನ್ನನ್ನು ನಾನು ಅಪ್ಗ್ರೇಡ್ ಮಾಡಿಕೊಂಡು ಹಂತ ಹಂತವಾಗಿ ಇಲಾಖೆಯಲ್ಲಿ ಬಹಳಷ್ಟು ಬೇಡಿಕೆಗಳಿದೆ. ಯೂನಿಯನ್ಗಳ ಬೇಡಿಕೆ ಒಂದು ಕಡೆ, ಅಂಗನವಾಡಿ ಕಾರ್ಯಕರ್ತರ ಸಹಾಯಕರ ಬೇಡಿಕೆ ಒಂದು ಕಡೆ, ರಿಟೈರ್ಡ್ ಆದಂಥವರ ಬೇಡಿಕೆ ಒಂದು ಕಡೆ, ಮಕ್ಕಳಿಗೆ ಪೌಷ್ಟಿಕಾಂಶ ಅದರದ ಬೇಡಿಕೆ ಒಂದು ಕಡೆ, ಬಳ್ಳಾರಿಯಿಂದ ಹಿಡ್ಕೊಂಡು ಕೂರ್ಗ್ವರೆಗೂ, ಚಾಮರಾಜನಗರ ಜಿಲ್ಲೆಯನ್ನು ಹಿಡ್ಕೊಂಡು ಬಿಜಾಪುರದವರೆಗೂ ಪ್ರತಿಯೊಂದು ಮಕ್ಕಳನ್ನು ಏನು ನಾವು 3 ರಿಂದ 6 ವರ್ಷದ ಮಕ್ಕಳು ನಮ್ಮ ಅಂಗನವಾಡಿಗೆ ಬರುವಂಥವ್ರು ಮತ್ತು 1 ರಿಂದ 3 ವರ್ಷದ ಮಕ್ಕಳು ಮನೆಯಲ್ಲಿರುವಂಥವ್ರು, ಇವ್ರಿಗೆ ಒಳ್ಳೆಯದನ್ನು ಮಾಡಬೇಕು ಅಂತ ಭಾಳಷ್ಟು ಒಳ್ಳೆಯ ಕಾರ್ಯಕ್ರಮಗಳನ್ನು ನಾವು ರೂಪಿಸಿದ್ವಿ. ಚೇತನ್ ಅವರು ತಮ್ಮ ಭಾಷಣದಲ್ಲಿ ಹೇಳ್ತಾ ಇದ್ರು, ಇಲಾಖೆಯ ಜವಾಬ್ದಾರಿಯನ್ನು ತೆಗೆದುಕೊಂಡ ಮೇಲೆ ಏನೇನು ನಾನು ಕೆಲಸವನ್ನು ತಮಗೆ ಅನುಕೂಲಕ್ಕೆ ಇಲಾಖೆಗೆ ಒಳ್ಳೆಯ ಹೆಸರು ತಮ್ಮಿಂದ ಬರ್ತಾ ಇದೆ ಅಂತ ಏನೇನು ಕೆಲಸ ಮಾಡಿದೆ ಅನ್ನೋದನ್ನ ಹೇಳಿದ್ರು. ಎಲ್ಲೆಲ್ಲಿ ನೆನಗುದಿಗೆ ಇದ್ದಂಥ ಏನು ತಮ್ಮ ಪ್ರಮೋಷನ್ಗಳಿತ್ತು, ಆ ಎಲ್ಲ ಪ್ರಮೋಷನ್ಗಳನ್ನು ಅಡೆತಡೆ ಬರದ ರೀತಿಯಾಗಿ ಪ್ರತಿಯೊಬ್ಬರಿಗೂ ಅವರವರ ಹಂತದ ಪ್ರಮೋಷನ್ಗಳನ್ನು ಇಮಿಡಿಯೇಟಾಗಿ ಕ್ಲಿಯರ್ ಮಾಡಿದೆ. ನಾನು ಬರುವಕ್ಕಿಂತ ಮುಂಚೆ ಅಂಗನವಾಡಿ ಕಾರ್ಯಕರ್ತೆಯರು ಮತ್ತು ಸಹಾಯಕಿಯರ ವಿಧವೆಯವರಿಗೆ ಬರೀ 5 ಮಾರ್ಕ್ಸನ್ನು ನಾವು ಜಾಸ್ತಿ ಕೊಡ್ತಾ ಇದ್ವಿ. ಅದನ್ನು ತೆಗೆದೋಗೋದು ನಮ್ಮ ಕಾರ್ಯಕರ್ತರು ಸಹಾಯಕಿಯರು ಅದರಲ್ಲೂ ಕೂಡ ಈ ವಿಧವೆಯವರಿಗೆ ಯಾವುದೇ ನಿರ್ಬಂಧನೆಯನ್ನು ಹೇರಬಾರ್ದು ಅಂತ ಹೇಳಿ ಅವರ 5% ತೆಗೆದು ಯಾರಾದರೂ ಅಲ್ಲಿ ಆ ಅಂಗನವಾಡಿಯ ಒಂದು ಇದರಲ್ಲಿ ಅಪ್ಲೈ ಮಾಡಿದ್ರೆ ಅವರನ್ನು ನೇರವಾಗಿ ತೆಗೆದುಕೊಳ್ಳಬೇಕು ಅಂತ ಹೇಳಿ ಆ ನಿರ್ಬಂಧವನ್ನು ಕಿತ್ತೋಗದೆ. ಕಾರಣ ಇಷ್ಟೇ, ಇವತ್ತು ಮಹಿಳೆ ಸಂಘರ್ಷ ಮಾಡಿ ತನ್ನ ಮಕ್ಕಳನ್ನು ತನ್ನ ಮನೆಯನ್ನು ಮುಂದೆ ತೆಗೆದುಕೊಂಡು ಹೋಗಬೇಕನ್ನುವಂಥ ಹಂತದಲ್ಲಿ ನಾವು ಅವ್ರಿಗೆ ರಿಸ್ಟ್ರಿಕ್ಷನ್ ಹಾಕಬಾರ್ದು. ಆ ನೊಂದಂಥ ಮಹಿಳೆಯ ಬಾಳ್ವೆಗೆ ಒಂದು ಹೊಸತನವನ್ನು ಕೊಡೋಣ ಅಂತ ಹೇಳಿ ನಾನು ಅದನ್ನು ಆ ಕೆಲಸವನ್ನು ಮಾಡಿದೆ. ಇನ್ನು ಇವತ್ತು ಅನೇಕ ಕಾರ್ಯಕ್ರಮಗಳ ಸರಮಾಲೆಯನ್ನು ಇಟ್ಟಿದ್ದೀರಾ. ಅನ್ನಪ್ರಸನ್ನ ಇಟ್ಟಿದ್ದೀರಾ, ಅಕ್ಷರಾಭ್ಯಾಸ ಇಟ್ಟಿದ್ದೀರಾ, ಸೀಮಂತ ಕಾರ್ಯಕ್ರಮ ಇದೆ, ಫ್ಯಾನ್ಸಿ ಡ್ರೆಸ್ ಇದೆ ಮತ್ತು ನಮ್ಮ ಸೂಪರ್ವೈಸರ್ಗಳು ಕೂಡ ಒಂದು ಡ್ಯಾನ್ಸನ್ನು ಮಾಡಬೇಕು ಅಂತ ತಯಾರಿ ನಡೆಸಿದ್ದಾರೆ. ನನಗೆ ಬಹಳ ಸಂತೋಷ. ನಾನೊಬ್ಬ ಮಹಿಳೆಯಾಗಿ ನನಗೆ ಸಿಕ್ಕೋ ಇಲಾಖೆ ಮಹಿಳಾ ಮಕ್ಕಳ ಕಲ್ಯಾಣ ಇಲಾಖೆಯಾಗಿ ಅದರಲ್ಲೂ ಲಕ್ಷ್ಮಿ ಅಂತ ಹೆಸರಿಟ್ಕೊಂಡು ಗೃಹಲಕ್ಷ್ಮಿ ಯೋಜನೆಯನ್ನು ರಾಜ್ಯಾದ್ಯಂತ ತೆಗೆದುಕೊಂಡು ಹೋಗೋದು ಅಂತಂದರೆ ಇದು ಪೂರ್ವ ಜನ್ಮದ ಪುಣ್ಯ ಅಂತಲೇ ನಾನು ಹೇಳಲಿಕ್ಕೆ ಬಯಸ್ತೇನೆ. ಇವತ್ತು ಬೆಳಗ್ಗೆ 4 ಗಂಟೆನೋ 5 ಗಂಟೆನೋ ತಾವು ಎದ್ದು ರಾಯಬಾಗದಿಂದನೂ ಬಂದಿದ್ದೀರಾ, ಅಥಣಿಯಿಂದನೂ ಬಂದಿದ್ದೀರಾ, ಖಾನಾಪುರದಿಂದನೂ ಬಂದಿದ್ದೀರಾ, ನನ್ನ ಕ್ಷೇತ್ರ ಬೆಳಗಾವಿ ಗ್ರಾಮೀಣದಿಂದನೂ ಬಂದಿದ್ದೀರಾ. ಜಿಲ್ಲೆಯ ಪ್ರತಿಯೊಂದು ತಾಲೂಕಿನಿಂದ ತಾವು ಅತ್ಯಂತ ಉತ್ಸಾಹದಿಂದ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದೀರಾ. ಬಂಧುಗಳೇ, ತಮ್ಮ ಬಹುದಿನದ ಒಂದು ಬೇಡಿಕೆ, ಮೇಡಮ್ ಸರ್ಕಾರದ ಯಾವುದೇ ಕೆಲಸ ಮಾಡಿಸ್ಲಿ ನಮ್ಮನ್ನೇ ಮೊದಲು ಕರೀತಾರೆ, ಎಲೆಕ್ಷನ್ ಬಂದರೆ
BLO ನಮ್ಮನ್ನು ಮಾಡ್ತಾರೆ. ನಮಗೆ ಅದೊಂದು ಬೇಡ ಅಂತ ಹೇಳಿ ಇಲ್ಲಿ ಇದ್ದಂಥ ಪ್ರತಿಯೊಬ್ಬ ನಮ್ಮ ಮಹಿಳೆಯರು ನನ್ನ ಹತ್ರ ರಿಕ್ವೆಸ್ಟ್ ಮಾಡ್ಕೊಂಡಿದ್ರು. ಮಾಡಿದ್ರೆ ಇಲ್ಲ ಕೈ ಎತ್ತಿ ಹೇಳಿ. ಹಿಂದೆ ಇದ್ದಂಥ ಮಂತ್ರಿಗಳಿಗೂ ಮಾಡಿದ್ರಿ, ಆದರೆ ಹಿಂದೆ ಇದ್ದಂಥ ಮಂತ್ರಿಗಳಿಗೂ ಮಾಡಿದ್ರಾ? ಆದರೆ ನಿಮ್ಮೆಲ್ಲರ ಅಕ್ಕ ಆಗಿ ಇವತ್ತು ಆ BLO ಕೆಲಸವನ್ನು ಅದರಿಂದ ತಮಗೆ ಮುಕ್ತಿಯನ್ನು ಕೊಡಿಸುವಂಥ ಕಾರ್ಯವನ್ನು ಮಾಡಿದ್ದೇನೆ. ಇವತ್ತು ನಮ್ಮ ಸರ್ಕಾರದ ಮುಖ್ಯಮಂತ್ರಿಗಳಾದಂಥ ಸಿದ್ದರಾಮಯ್ಯನವರ ಆದಿಯಾಗಿ ಪ್ರತಿಯೊಂದು ಮುಖಂಡರು ಪ್ರತಿಯೊಂದು ಕಾರ್ಯಕ್ರಮದಲ್ಲಿ ಗೃಹಲಕ್ಷ್ಮಿ ಬಗ್ಗೆ ಮಾತನಾಡ್ತಾರೆ. ಆದರೆ ಆ ಗೃಹಲಕ್ಷ್ಮಿ ಅಷ್ಟೊಂದು ಯಶಸ್ವಿ ಆಗಲಿಕ್ಕೆ ಯಾರು ಕಾರಣ ಅಂತಂದರೆ ನೀವೆಲ್ಲ ಅನ್ನೋದನ್ನು ಅವ್ರು ಯಾವತ್ತೂ ಮರೆದಿಲ್ಲ. ಅವ್ರು ಯಾವತ್ತೂ ಮರೆಯಲಿಕ್ಕೆ ಸಾಧ್ಯನೇ ಇಲ್ಲ. ನನ್ನ ಹತ್ರ 10 ಬಾರಿ ಹೇಳಿದ್ದಾರೆ, ಈ ಅಂಗನವಾಡಿ, ಈ ಮಹಿಳಾ ಮಕ್ಕಳ ಕಲ್ಯಾಣ ಇಲಾಖೆಯ ಮೇಲಿನಿಂದ ಕೆಳಹಂತದವರೆಗೆ ಅಧಿಕಾರಿಗಳ ಒಂದು ಇಂಟ್ರೆಸ್ಟ್ನಿಂದ ಈ ಯೋಜನೆ ಇಷ್ಟೊಂದು ಜನಪ್ರಿಯ ಆಗಲಿಕ್ಕೆ ಸಾಧ್ಯವಾಯ್ತಮ್ಮ ಅಂತ ನನಗೆ ಪದೇ ನನಗೆ ಹೇಳ್ತಾ ಇರ್ತಾರೆ. ಮುಂಚೆ ಒಂದು ಕಾಲ ಇತ್ತು, ಮಹಿಳಾ ಮಕ್ಕಳ ಕಲ್ಯಾಣ ಇಲಾಖೆ ಅಂತಂದರೆ ಸ್ವಲ್ಪ ನಿರ್ಲಕ್ಷ್ಯ ಮಾಡ್ತಾಯಿದ್ರು. ಆದರೆ ಇವತ್ತು ಕಾಲ ಬದಲಾಗಿದೆ. ಸುಮಾರು 30,000 ಕೋಟಿ ಅನುದಾನ ಒಂದು ವರ್ಷಕ್ಕೆ ನಮ್ಮ ಇಲಾಖೆಯಿಂದ ಇಡೀ ಕರ್ನಾಟಕ ರಾಜ್ಯದ ಮನೆಗೆ ಇವತ್ತು ಮಹಿಳಾ ಮಕ್ಕಳ ಕಲ್ಯಾಣ ಇಲಾಖೆ ಗೃಹಲಕ್ಷ್ಮಿ ಯೋಜನೆಯನ್ನು ತಲುಪಿಸ್ತಾ ಇದೆ. ನಾನು ತಮ್ಮೆಲ್ಲರಿಗೂ ಒಂದು ಭಾಷೆಯನ್ನು ಕೊಡಲಿಕ್ಕೆ ಬಯಸ್ತೇನೆ. ಮುಂಬರುವಂಥ ದಿನದಲ್ಲಿ ಗ್ರ್ಯಾಚ್ಯುಟಿ ಇರಬಹುದು, ಇಡಿಗಂಟು ಇರಬಹುದು, ನಿಮ್ಮ ಆರೋಗ್ಯದ ದೃಷ್ಟಿಯಿಂದ ಏನೆಲ್ಲ ನಾನು ಮಾಡಲಿಕ್ಕೆ ಸಾಧ್ಯನೋ. ಯಾಕಂತಂದರೆ ನಾನು ಮೊನ್ನೆ ನಡೆದಂಥ ನಮ್ಮ ರಿವ್ಯೂ ಮೀಟಿಂಗ್ನಲ್ಲಿ, ವಿಭಾಗ ಮಟ್ಟದ ರಿವ್ಯೂ ಮೀಟಿಂಗ್ನಲ್ಲಿ ಒಂದು ಮಾತನ್ನು ಹೇಳಿದೆ. ನಿಮ್ಮ ಕಡೆಯಿಂದ ಬರೀ ನಾವು ಕೆಲಸ ಮಾಡಿಸ್ಕೊಂಡ್ರೆ ಅಷ್ಟೇ ಸಾಲದು. ನಿಮ್ಮ ಕಷ್ಟ ಏನಿದೆ, ನಿಮ್ಮ ವೈಯಕ್ತಿಕ ಕಷ್ಟ ಏನಿದೆ, ಅದನ್ನು ಕೇಳುವಂಥ ಜವಾಬ್ದಾರಿ ಕೂಡ ಇಲಾಖೆಯ ಮಂತ್ರಿದು ಅಂತ ಒಂದು ಮಾತನ್ನು ಹೇಳಿದೆ. ನಾನು ಇಲ್ಲಿ ಸೇರಿದಂಥ ನಮ್ಮೆಲ್ಲ ಅಕ್ಕ ತಂಗಿಯರಿಗೆ ಹೇಳಲಿಕ್ಕೆ ಬಯಸ್ತೇನೆ, ನಿಮಗೆ ವೈಯಕ್ತಿಕವಾಗಿ, ಯಾಕಂತಂದರೆ ನೀವು ಎಲ್ಲರ ಕೆಲಸವನ್ನು ಮಾಡುವಂಥ ಸಂದರ್ಭದಲ್ಲಿ ನಿಮ್ಮ ವೈಯಕ್ತಿಕವಾದಂಥ, ಅದು ಗ್ರಾಮ ಪಂಚಾಯಿತಿಯಲ್ಲಿ ಕೆಲಸ ಇರ್ಬೋದು, ನಿಮ್ಮ ವೈಯಕ್ತಿಕ, ನಿಮ್ಮ ಮನೆಗೆ ಸಂಬಂಧಿಸಿದಂಥ, ನಿಮ್ಮ ಸಂಬಂಧಿಕರಿಗೆ ಸಂಬಂಧಿಸಿದಂಥ, ಅದು ಗ್ರಾಮ ಪಂಚಾಯಿತಿಯಲ್ಲಿರ್ಬೋದು, ತಾಲೂಕು ಪಂಚಾಯಿತಿಯಲ್ಲಿರ್ಬೋದು, ಯಾವುದೇ ತಾಲೂಕಿನಲ್ಲಿ, ಅದು DC ಆಫೀಸ್ನಲ್ಲಿರ್ಬೋದು, ಅದು SP ಆಫೀಸ್ನಲ್ಲಿರ್ಬೋದು, ನೀವು ನೇರವಾಗಿ ನನ್ನನ್ನು ಸಂಪರ್ಕಿಸಿ ನಿಮ್ಮ ಕೆಲಸವನ್ನು ಮಾಡಿ ಕೊಡ್ತೀನಿ ಅನ್ನುವಂಥ ಮಾತನ್ನು ಕೊಡ್ತೀನಿ. ಯಾಕಂತಂದರೆ ನಿಮ್ಮ ಕಷ್ಟದಲ್ಲಿ ಭಾಗವಹಿಸಬೇಕಾಗಿರೋ ಜವಾಬ್ದಾರಿ ನನ್ನದಾಗಿದೆ. ಇವತ್ತು ಉಡುಪಿ ಜಿಲ್ಲೆಗೆ ನನ್ನನ್ನು ಜಿಲ್ಲಾ ಉಸ್ತುವಾರಿ ಸಚಿವರನ್ನಾಗಿ ಮಾಡಿದ್ದಾರೆ. ಅಲ್ಲಿ ಕೂಡ ಬಹಳಷ್ಟು ಬದಲಾವಣೆಯನ್ನು ಜಿಲ್ಲಾ ಆಡಳಿತದ ವತಿಯಿಂದ, ಸ್ಪೆಷಲಿ ನನ್ನ ಇಲಾಖೆಗೆ, ನಮ್ಮ ಇಲಾಖೆ ಅಂತಂದರೆ 10ನೇ ರ್ಯಾಂಕು 11ನೇ ರ್ಯಾಂಕು ಅಂತ ದೂಡೋದಿಲ್ಲ. ಆ ಕತೆ ಹೋಯ್ತು, ಆ ದಿನಗಳು ಹೋದು. ಇವತ್ತು ಏನೇ ಇದ್ದರೂ ಮಹಿಳಾ ಮಕ್ಕಳ ಕಲ್ಯಾಣ ಇಲಾಖೆ ಅಂದರೆ ನಂಬರ್ 1 ನಂಬರ್ 2ನಲ್ಲಿ ಬರುವಂಥ ಕೆಲಸವನ್ನು ನಾನು ಮಾಡ್ತಾ ಇದ್ದೀನಿ. ಉಡುಪಿನಲ್ಲೂ ಕೂಡ ಉತ್ತಮವಾದಂಥ ನಮ್ಮ ಇಲಾಖೆಯ ಕಾರ್ಯಕ್ರಮಗಳನ್ನು ನಾವು ಪದೇ ಮಾಡ್ತಾ ಇದ್ದೇವೆ. ಅದೇ ರೀತಿ ಬೆಳಗಾವಿಯಲ್ಲಿ ಕೂಡ ನನಗೆ ಭಾಳ ಸಂತೋಷ, ಹೆಮ್ಮೆ ಅನಿಸುತ್ತೆ. ಇವತ್ತು ಇಷ್ಟು ಅದ್ಧೂರಿಯಾದಂಥ ಕಾರ್ಯಕ್ರಮವನ್ನು ನಾವು ಮಾಡ್ತಾಯಿದ್ದೀವಿ. ಇನ್ನು ನಮ್ಮ ಕಾರ್ಯಕ್ರಮಗಳ ಬಗ್ಗೆ, ಇವತ್ತು ಪೋಷಣ್ ಅಭಿಯಾನದ ಒಂದು ಕಾರ್ಯಕ್ರಮ. ನಾವು ಯಾಕೆ ಇದನ್ನು ಮಾಡ್ತಾ ಇದ್ದೀವಿ? ಬರೀ ಪಬ್ಲಿಸಿಟಿಗೋಸ್ಕರ ಅಲ್ಲ, ನಮಗೆ ಸದೃಢವಾದಂಥ ಆರೋಗ್ಯಕರವಾದಂಥ ಸಮಾಜವನ್ನು ನಿರ್ಮಾಣ ಮಾಡುವಂಥ ಜವಾಬ್ದಾರಿ ಇದೆ. ಇದು ನನಗೊಬ್ಬಳಿಗೆ ಅಲ್ಲ, ನಮ್ಮೆಲ್ಲರಿಗೂ ಕೂಡ. ನಮ್ಮ ದೇಶದ ಭವಿಷ್ಯವನ್ನು ಉಜ್ವಲ ಮಾಡಲಿಕ್ಕೆ, ಆರೋಗ್ಯವಂತ ಮಕ್ಕಳನ್ನು ಬೆಳೆಸಲಿಕ್ಕೆ ನಮ್ಮ ಇಲಾಖೆಯಿಂದ ನಾವೆಲ್ಲರೂ ಸನ್ನದ್ಧರಾಗಬೇಕಾಗಿದೆ. ಈ ಪೋಷಣ ಅಭಿಯಾನದ ಅಡಿಯಲ್ಲಿ ಕೇಂದ್ರ ಸರ್ಕಾರ ಇರಬಹುದು, ರಾಜ್ಯ ಸರ್ಕಾರ ಎರಡೂ ಸಂಯುಕ್ತ
ಒಂದು ಆಶ್ರಯದಲ್ಲಿ ಪೌಷ್ಟಿಕ ಆಹಾರವನ್ನು ನಮ್ಮ ಮಕ್ಕಳಿಗೆ ಕೊಡುವುದರ ಮುಖಾಂತರ ಈ ಸ್ಯಾಮ್ ಮಕ್ಕಳನ್ನು ಮತ್ತು ಮ್ಯಾಮ್ ಮಕ್ಕಳನ್ನು ನಾವು ಸ್ಯಾಮ್ ಮ್ಯಾಮ್ ಅಂದರೆ ಅಪೌಷ್ಟಿಕತೆ ಮತ್ತು ತೀವ್ರ ಅಪೌಷ್ಟಿಕತೆ ಇರುವಂಥ ಮಕ್ಕಳನ್ನು ಪೌಷ್ಟಿಕಾಂಶವನ್ನು ಕೊಡೋದರ ಮುಖಾಂತರ ಸದೃಢ ಸಮೃದ್ಧ ಭಾರತವನ್ನು ನಿರ್ಮಾಣ ಮಾಡಲಿಕ್ಕೆ ನೀವು ಸನ್ನದ್ಧರಾಗಬೇಕು. ಅದಕ್ಕೋಸ್ಕರ ಸಾಂಕೇತಿಕವಾಗಿ ಇವತ್ತು ಈ ಕಾರ್ಯಕ್ರಮವನ್ನು ನಾವು ಮಾಡಿದ್ದೇವೆ. ಬಂಧುಗಳೇ, ದೇವರ ದಯ ಏನೋ, ನಾನು ಪದೇ ಪದೇ ಈ ಮಾತನ್ನು ಹೇಳ್ತಾ ಇರ್ತೀನಿ. ಚಿಕ್ಕ ಚಿಕ್ಕ ಮಕ್ಕಳನ್ನು, ತಮ್ಮ ಕರಳ ಕುಡಿಯನ್ನು ನಮ್ಮ ಜವಾಬ್ದಾರಿ ಅಂತ ಪಾಲಕರು ಬಿಟ್ಟು ಹೋಗಿರ್ತಾರೆ. ನೀವು ಆ ಮಕ್ಕಳಿಗೆ ತಾಯಿಯಾಗಿ ಆ ಚಿಕ್ಕ ಚಿಕ್ಕ ಮಕ್ಕಳಿಗೆ ಅದು ಒಂದು ಕಣ್ಣೀರು ಬರ್ತಾ ಇರುತ್ತೆ, ಒಂದು ಸಿಂಬಳ ಸೋರಿಸ್ತಾ ಇರ್ತೈತೆ, ಇನ್ನೊಂದು ನಾನು ವಾಶ್ರೂಮ್ಗೆ ಹೋಗ್ತೀನಿ ಅಂತ ಇರುತ್ತೆ. ಇದನ್ನ ಎಲ್ಲ ಕೂಡ ನಮ್ಮ ಮಕ್ಕಳು ಅಂತ ತಾವು ತಾಯಂದಿರಾಗಿ ಅವರನ್ನು ಬೆಳೆಸ್ತಾ ಇರುವಂಥ ಹಂತದಲ್ಲಿ ತಮಗೆ ನಾನು ಎಷ್ಟೇ ಧನ್ಯವಾದ ಹೇಳಿದ್ರು ಅದು ಕಡಿಮೆ ಅಂತ ಹೇಳಲಿಕ್ಕೆ ಬಯಸ್ತೇನೆ. ತಮ್ಮ ಈ ಸೇವೆಯನ್ನು ನಾವೇನೋ ಗೌರವಧನವನ್ನು ಕೊಡ್ತಾ ಇದ್ದೀವಿ, ಆದರೆ ನಮಗೆ ಆ ಭಾವನೆ ಇಲ್ಲ. ನಾವು ಗೌರವಧನ ಕೊಡ್ತಾ ಇದ್ದೀವಿ, ಅವರು ಕೆಲಸ ಮಾಡ್ತಾರೆ ಅನ್ನುವಂಥ ಭಾವನೆ ಸರ್ಕಾರಕ್ಕೂ ಇಲ್ಲ, ಲಕ್ಷ್ಮೀ ಹೆಬ್ಬಾಳ್ಕರ್ಗೂ ಇಲ್ಲ. ಪ್ರಾಮಾಣಿಕವಾಗಿ ಒಂದು ತಾಯಿಯ ಸ್ಥಾನದಲ್ಲಿ ನಿಂತು ಕೆಲಸ ಮಾಡ್ತಾ ಇದ್ದಾರೆ ಅನ್ನುವಂಥ ಧನ್ಯತಾ ಭಾವನೆ ನನಗಿದೆ ನಿಮ್ಮ ಮೇಲೆ. ಅದಕ್ಕೋಸ್ಕರ ಹೇಳಿದೆ, ನಿಮ್ಮ ಕಷ್ಟದಲ್ಲೂ ಕೂಡ ಒಬ್ಬ ಹಿರಿಯಕ್ಕನಾಗಿ ನಿಮ್ಮ ಜೊತೆಯಲ್ಲಿ ನಿಲ್ತೀನಿ. ಮತ್ತು ಇನ್ನೊಂದು, ನನ್ನೆಲ್ಲ ನನ್ನ ಅಕ್ಕ ತಂಗಿಯರಿಗೊಂದು ಮಾತನ್ನು ಹೇಳ್ತೀನಿ. ನಮ್ಮ ಇಲಾಖೆ ಬಾಲ್ಯ ವಿವಾಹದ ವಿರುದ್ಧ, ಲೈಂಗಿಕ ದೌರ್ಜನ್ಯದ ವಿರುದ್ಧ, ಮಹಿಳೆ ಮೇಲೆ ನಡೀತಾ ಇರುವಂಥ ಬೇರೆ ಬೇರೆ ದೌರ್ಜನ್ಯದ ವಿರುದ್ಧ ನಾವು ಧ್ವನಿ ಎತ್ತುವಂಥ ಸಂದರ್ಭದಲ್ಲಿ ಯಾರ್ದಾದ್ರೂ ಮೇಲೆ ದೌರ್ಜನ್ಯ ನಡೆದ್ರೆ ನನ್ನ ಫೋನ್ಗೆ ನೇರವಾಗಿ ಫೋನ್ ಮಾಡಿ ಈ ರೀತಿ ಆಗಿದೆ ಅಂತ ನನಗೆ ಹೇಳಬೇಕು. ಯಾವುದೇ ಕಾರಣಕ್ಕೂ ಕೂಡ ಮಹಿಳೆ ಮೇಲೆ ನಡೀತಾ ಇರುವಂಥ ದೌರ್ಜನ್ಯವನ್ನು ಸಹಿಸಲಿಕ್ಕೆ ಸಾಧ್ಯನೇ ಇಲ್ಲ. ಈ ದೌರ್ಜನ್ಯವನ್ನು ಬೇರು ಸಮೇತ ಕಿತ್ತು ಒಗಿಲಿಕ್ಕೆ ನಾವು ಸನ್ನದ್ಧರಾಗಬೇಕು ಅಂತ ಕರೆಯನ್ನು ಕೊಡ್ತೀನಿ. ಇನ್ನು ಬಾಲ್ಯ ವಿವಾಹದ ವಿರುದ್ಧ ನಾವೆಲ್ಲರೂ ಕೂಡ ಇವತ್ತು ಸಮಾಜದಲ್ಲಿ ಇರುವಂಥ ಕೆಟ್ಟ ಪಿಡುಗು ಈ ಬಾಲ್ಯ ವಿವಾಹದ ವಿರುದ್ಧ ನಾವೆಲ್ಲರೂ ಸಿಡಿದೇಳಬೇಕಾಗತ್ತೆ. ಯಾಕಂತಂದರೆ ನಮ್ಮ ಆರೋಗ್ಯ ದೃಷ್ಟಿ ಇರಬಹುದು, ನಾಳೆ ನಮಗೆ ಹುಡ್ತಾ ಇರುವಂಥ ಮಕ್ಕಳ ಆರೋಗ್ಯ ದೃಷ್ಟಿಯಿಂದ ನಮ್ಮೆಲ್ಲ ಅಂಗನವಾಡಿ ಕಾರ್ಯಕರ್ತರು, ಆಶಾ ಕಾರ್ಯಕರ್ತರು, ಸಹಾಯಕರಿಗೊಂದು ಮಾತನ್ನು ಹೇಳ್ತೇನೆ. ನಿಮ್ಮ ಏರಿಯಾದಲ್ಲಿ, ನಿಮ್ಮ ಊರಲ್ಲಿ ಯಾರೇ ಈ ರೀತಿ ಬಾಲ್ಯ ವಿವಾಹವನ್ನು ಮಾಡ್ತಾ ಇದ್ದಾರೆ ಅಂತಂದರೆ ನಿರ್ಭೀತಿಯಿಂದ, ನಿರ್ಭಯದಿಂದ ನೀವು ಸಂಬಂಧಪಟ್ಟವರ ಹತ್ರ ಈ ವಿಚಾರವನ್ನು ಹೇಳಿ. ಅದಕ್ಕೋಸ್ಕರ ಬಾಲ್ಯ ವಿವಾಹ ಮುಕ್ತವಾದಂಥ ಗ್ರಾಮ ಪಂಚಾಯಿತಿಗೆ ನಾವು ನಮ್ಮ ಇಲಾಖೆಯಿಂದ 25,000 ರೂಪಾಯಿಯನ್ನು ಬಹುಮಾನವಾಗಿ ಘೋಷಣೆ ಮಾಡಿದ್ದೀವಿ. ಮುಂಬರುವಂಥ ದಿನದಲ್ಲಿ ನಾನು ನನ್ನ ಸೂಪರ್ವೈಸರ್ಗಳಿಗೆ ಒಂದು ಗುಡ್ ನ್ಯೂಸನ್ನು ಕೊಡಬೇಕು ಅಂತ ಇಲ್ಲಿ ನಿಂತ್ಕೊಂಡಿದ್ದೀನಿ. ಮೊನ್ನೆ ರಿವ್ಯೂ ಮೀಟಿಂಗ್ನಲ್ಲಿ ಬಹಳಷ್ಟು ಸೂಪರ್ವೈಸರ್ಗಳು ನನಗೆ ಹೇಳಿದರು, ಇನ್ನೂ ನಮ್ಮ ಪ್ರಮೋಷನ್ ನಮಗೆ ಮಾಡಬೇಕು, ಇನ್ನೂ 30-40 ಪ್ರಮೋಷನ್ಗಳನ್ನ ಮಾಡುವಂಥ ಅವಕಾಶ ಇದೆ ಮೇಡಮ್ ಅಂತ ನನಗೆ ಹೇಳಿದ್ದೀರಾ. ನಾನು ಮೊನ್ನೆ ಬೆಂಗಳೂರಿಗೆ ಹೋದಾಗ ಈ ಒಂದು ಫೈಲನ್ನು ತೆಗೆದುಕೊಂಡು ಬನ್ನಿ ಅಂತ ನಾನು ಈಗಾಗಲೇ ನಮ್ಮ ಡೈರೆಕ್ಟ್ರಿಗೆ, ಸೆಕ್ರೆಟರಿ ಅವರಿಗೆ ಸೂಚನೆಯನ್ನು ಕೊಟ್ಟಿದ್ದೇನೆ. ಆದಷ್ಟು ಬೇಗ ಸೂಪರ್ವೈಸರ್ಗಳನ್ನ ಕೂಡ ACDPO ಮಾಡುವಂಥ ಒಂದು ಪ್ರಯತ್ನವನ್ನು ಮಾಡ್ತೀನಿ. ಅದರ ಜೊತೆಯಲ್ಲಿ ಒನ್ ಟೈಮ್ ಪ್ರಮೋಷನ್, ಅದು ಅಂಗನವಾಡಿ ಕಾರ್ಯಕರ್ತರಿರ್ಬೋದು, ಬೇರೆ ಬೇರೆ ಹಂತದಲ್ಲಿ ಕೆಲಸ ಮಾಡುವಂಥವ್ರು ಇರ್ಬೋದು, ಒನ್ ಟೈಮ್ ಪ್ರಮೋಷನ್ ಅವರನ್ನು ಸೂಪರ್ವೈಸರನ್ನಾಗಿ ಮಾಡುವಂಥ ಫೈಲನ್ನು ಕೂಡ ರೆಡಿ ಮಾಡಿದ್ದೀನಿ. ಅಂಗನವಾಡಿಯಲ್ಲಿ ಕಲಿತಂಥವ್ರು, ಅಂಗನವಾಡಿ ಟೀಚರು, ಡಿಗ್ರಿ ಹೋಲ್ಡ್ರು, ಸೆಕೆಂಡ್ ಇಯರ್ ಆದ ಒಳ್ಳೆ ಮಾರ್ಕ್ಸ್ ತೊಗೊಂಡಂಥವ್ರನ್ನ ಸೂಪರ್ವೈಸರ್ ಮಾಡಲಿಕ್ಕೆ ನಾನು ಈಗಾಗಲೇ ಸರ್ಕಾರಕ್ಕೆ 400 ಜನರನ್ನು ಸೂಪರ್ವೈಸರ್ ಮಾಡಲಿಕ್ಕೆ ಒನ್ ಟೈಮ್ ಪ್ರಮೋಷನ್ ಕೊಡಲಿಕ್ಕೆ ಈಗಾಗಲೇ ಸರ್ಕಾರಕ್ಕೆ ಫೈನಾನ್ಸ್ ಡಿಪಾರ್ಟ್ಮೆಂಟ್ಗೆ ಪ್ರಸ್ತಾವನೆಯನ್ನು ಕಳಿಸಿದ್ದೇನೆ. ಮುಂಬರುವಂಥ ದಿನದಲ್ಲಿ ಅದನ್ನು ಕೂಡ ಮಾಡಿ ನಿಮ್ಮ ಸೇವೆಗೆ ಒಂದು ಗೌರವವನ್ನು ಕೊಡುವಂಥ ಕೆಲಸವನ್ನು
ಮಾಡಲಿಕ್ಕೆ ನಾನು ತಯಾರಿ ಮಾಡ್ತಾ ಇದ್ದೀನಿ ಅಂತ ಹೇಳ್ತಾ, ಇವತ್ತು ನನಗೆ ಅಲ್ಲಿಂದ ಸ್ವಾಗತ ಮಾಡಿದಂಥ ಪರಿ ನೋಡಿದ್ರೆ ಬಹಳಷ್ಟು ಸದೃಢವಾಗಿದ್ದೀವಿ, ನನ್ನ ಇಲಾಖೆ ಬಹಳಷ್ಟು ಶಕ್ತಿಯಿಂದ ನಿಂತ್ಕೊಳ್ತಾ ಇದೆ ಅಂತ ಭಾಸ ಆಗ್ತಾ ಇದೆ. ಬರೀ ಬೆಳಗಾವಿ ಅಷ್ಟೇ ಅಲ್ಲ, ಈ ಪೋಷಣ ಅಭಿಯಾನ ಪೂರ್ತಿ 1 ತಿಂಗಳು ನಾವು ಪ್ರತಿ ಜಿಲ್ಲೆಯಲ್ಲೂ ಮಾಡ್ತೀವಿ. ಸೊ ಈ 7 ಜಿಲ್ಲೆಗೆ ನಾನೇ ಸ್ವಂತ ಮುಂಬರುವಂಥ, ಯಾಕಂದರೆ ಈಗ ದಸರಾ ಬರುತ್ತೆ, ದೀಪಾವಳಿ ಬರುತ್ತೆ, ಅದರಲ್ಲೂ ತಮಗೆಲ್ಲ ಇನ್ನೊಂದು ಖುಷಿಯ ಒಂದು ನ್ಯೂಸನ್ನು ಹೇಳಬೇಕು ಅಂದರೆ, ನನಗೆ ಮೊದಲು ನಾನು ಮಂತ್ರಿ ಆಗಿರೋ ದಿನ ಮೇ 27ನೇ ತಾರೀಕು ಮೊಮ್ಮಗಳು ಹುಟ್ಟಿದ್ಲು, ತಮಗೆಲ್ಲರಿಗೂ ಗೊತ್ತಿದೆ. ಅವತ್ತೇ ಮಂತ್ರಿ ಆಗೋ ದಿನಾನೇ ಬೆಳಗ್ಗೆ ಹುಟ್ಟಿದ್ಲು. ಆಮೇಲೆ 11 ಗಂಟೆಗೆ ನಾನು ಪ್ರಮಾಣ ವಚನ ತೆಗೆದುಕೊಂಡೆ. ಈಗ ಮೊಮ್ಮಗನೂ ಬಂದಿದ್ದಾನೆ. ಸೊ 2 ಮೊಮ್ಮಕ್ಕಳು. ಸೊ ಇದೇ ಮುಂದಿನ ತಿಂಗಳು ನಾಮಕರಣವನ್ನು ಮಾಡ್ತಾ ಇದ್ದೀನಿ. ಒಬ್ಬ ಅಕ್ಕನಾಗಿ, ಇಲಾಖೆ ಮಂತ್ರಿ ಅಂತ ತಿಳ್ಕೊಳ್ಬೇಡಿ, ನಿಮ್ಮ ಪರಿವಾರದ ಒಬ್ಬ ಸದಸ್ಯ ಆಗಿ ನನ್ನ ಮನೆಯ ನನ್ನ ಮೊಮ್ಮಗನ ನಾಮಕರಣಕ್ಕೆ ತಾವೆಲ್ಲರೂ ತಪ್ಪಿಸದೆ ಬರಬೇಕು. ತಮ್ಮೆಲ್ಲರಿಗೂ ಆತ್ಮೀಯವಾಗಿ ನಾನು ಬರಮಾಡ್ಕೊಳ್ತೀನಿ. ನಮ್ಮ ಪರಿವಾರದ ಕಾರ್ಯಕ್ರಮಕ್ಕೆ ನನ್ನ ಸಂತೋಷದಲ್ಲೂ ಕೂಡ ತಾವೆಲ್ಲರೂ ಕೂಡ ಇಲ್ಲಿ ಬಂದಂಥವ್ರು ಒಬ್ಬರು ತಪ್ಪಿಸೋದಿಲ್ಲ, ಉಳಿದಂಥವ್ರು ಕೂಡ ಬರಬೇಕು ಅಂತ ತಮ್ಮನ್ನ ಕೇಳಿಕೊಂಡು ಈ ಕಾರ್ಯಕ್ರಮವನ್ನು ಅರ್ಥಪೂರ್ಣವಾಗಿ ಆಯೋಜನೆ ಮಾಡಿದಂಥ ಚೇತನ್ ಆ್ಯಂಡ್ ಟೀಮ್ ಎಲ್ಲರಿಗೂ ಕೂಡ ನಾನು ಅಭಿನಂದನೆಯನ್ನು ಸಲ್ಲಿಸಿ, ಇಲಾಖೆಯನ್ನು ಎತ್ತರಕ್ಕೆ ತೆಗೆದುಕೊಂಡು ಹೋಗುವಂಥ ಕೆಲಸ ನಾನು ನೀವು ಸೇರ್ಕೊಂಡು ಮಾಡೋಣ. ಸರ್ಕಾರಕ್ಕೆ ಒಳ್ಳೆ ಹೆಸರನ್ನು ತರುವಂಥ ಕೆಲಸ ನಾವು ನೀವು ಸೇರ್ಕೊಂಡು ಮಾಡೋಣ ಅಂತ ಹೇಳ್ತಾ ಆ ಭಗವಂತನಲ್ಲಿ ಪ್ರಾರ್ಥಿಸ್ತೀನಿ. ತಮ್ಮೆಲ್ಲರಿಗೂ ಕೂಡ ಉತ್ತಮವಾದಂಥ ಆರೋಗ್ಯವನ್ನು ಕೊಟ್ಟು ಭಗವಂತ ತಮ್ಮ ಕನಸನ್ನು ಈಡೇರಿಸಲಿ ಅಂತ ಹೇಳಿ, ಇಲ್ಲಿ ಕುಳಿತಂಥ ನನ್ನ ಎಲ್ಲ ಸೀಮಂತವನ್ನು ಮಾಡಿಸ್ಕೊಳಕ್ಕೆ ಬಂದಂಥ ನನ್ನ ಮಕ್ಕಳಿಗೆ, ಯಾಕಂದರೆ ಬಹುಶಃ ನನ್ನ ಮಕ್ಕಳ ಏಜ್ನವರೇ ತಾವೆಲ್ಲರೂ ಇದ್ದೀರಾ, ತಮಗೂ ಕೂಡ ಒಳ್ಳೆಯದಾಗಲಿ. ಹುಟ್ಟುವಂಥ ಮಗು ಆರೋಗ್ಯಕರವಾದಂಥ ಮಗು ಆಗಲಿ, ಅದು ಹೆಣ್ಣೆ ಇರಲಿ ಅದು ಗಂಡೇ ಇರಲಿ, ಅದು ನಮ್ಮ ಮಗು, ನಮ್ಮ ದೇಶದ ಗರಿಮೆ ಅಂತ ಹೇಳ್ತಾ ತಮಗೂ ಕೂಡ ಒಳ್ಳೆಯದಾಗಲಿ ಅಂತ